ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಪ್ಯಾರಾಮೆಡಿಕಲ್ ಸಂಬಂಧಿಸಿದಂಥ ಒಂದು ಅಪ್ಡೇಟ್ ಇರುವಂಥದ್ದು. ಈಗಾಗಲೇ ವಿದ್ಯಾರ್ಥಿಗಳು ಒಂದು 2 ಮಂತ್ಸ್ ಆಯ್ತು ಇವಾಗ ಅಪ್ಲಿಕೇಶನ್ಸ್ಗಳನ್ನು ಹಾಕಿ. ಸೊ ಅಂಥ ವಿದ್ಯಾರ್ಥಿಗಳಿಗೆ ಒಂದು ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು. ಸೊ ಇವತ್ತು ಒಂದು ನಮಗೆ ಸಂಬಂಧಿಸಿದಂಥ ಒಂದು ಅಧಿಕಾರಿಗಳಿಗೆ ಕಾಲ್ ಮಾಡಿ ಕೇಳಿದಾಗ, ಸೊ ಕೌನ್ಸ್ಲಿಂಗ್ ಯಾವಾಗ ಆಗ್ಬೋದು ಅಂತ ಕೇಳಿದಾಗ, ಸೊ ಅವರು ಒಂದು ಮಾತು ಹೇಳಿರುವಂಥದ್ದು, ಈಗಾಗಲೇ SSLCಯ ಒಂದು ರಿಸಲ್ಟ್ ಬರಲಿಕ್ಕೆ ವೇಟ್ ಮಾಡ್ತಾಯಿದ್ದೀವಿ. ಸೊ ಅದು ಒಂದು SSLC 3ನೇ ಎಕ್ಸಾಮ್ ರಿಸಲ್ಟ್ ಬಂದರೆ ಭಾಳಷ್ಟು ಏನು ಬಂದಿದ್ದಾವಂತೆ ಅಂದರೆ ರಿಕ್ವೆಸ್ಟ್ ಲೆಟ್ರ್ ಬಂದಿದ್ದಾವಂತೆ. SSLCಯ 3ನೇ ಎಕ್ಸಾಮ್ ಬಂದ ಮೇಲೆ ಅವರುಗಳಿಗೂ ಕೂಡ ಒಂದು 2-3 ದಿನ ಕಾಲ್ ಆಪ್ಷನ್ ಇದನ್ನು ಮಾಡಲಿಕ್ಕೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಕೊಡಿ ಅಂತ ರಿಕ್ವೆಸ್ಟ್ ಬಂದಿದ್ದಾವಂತೆ. ಸೊ ಹೀಗಾಗಿ ಮತ್ತು ಇನ್ ಕೇಸ್ ಆಫ್ ಏನಾದರೂ ಈ ಮಂತ್ ಎಂಡಿಂಗ್ ಒಳಗಡೆ ಏನು ಬರುತ್ತೆ ಅಂದರೆ 20-25ನೇ ತಾರೀಕಿಗೆ SSLC PUC ಇದು SSLC ಎಕ್ಸಾಮ್ 3ನೇದು ರಿಸಲ್ಟ್ ಬರ್ಬೋದು. ಸೊ ಅದು ಬಂದ ಮೇಲೆ ಮತ್ತೆ ಅವರುಗಳಿಗೆ ಅವಕಾಶವನ್ನು ಕೊಡುವಂಥ ಚಾನ್ಸಸ್ ಇದೆ. ಸೊ ಈ ಅವಕಾಶ ಕೊಟ್ಟರೆ ಏನಾಗುತ್ತೆ ಅಂದರೆ ಇಲ್ಲಿ ವಿದ್ಯಾರ್ಥಿಗಳಿಗೆ, ಈಗೆಲ್ಲ ಅಪ್ಲಿಕೇಶನ್ ಹಾಕಿ ಕುಂತಿರುವಂಥ ವಿದ್ಯಾರ್ಥಿಗಳಿಗೆ ಮತ್ತೆ ನೀವೇನಾಗಬೇಕಂತ ವೇಟ್ ಮಾಡಬೇಕಾಗತ್ತೆ. ಯಾಕೆ ಗೊತ್ತಾ, ಆ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿ ಅವರುಗಳ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಕೊಂಡು ಅವರುಗಳನ್ನು ನಿಮ್ಮ ಜೊತೆಗೆ ಸೇರಿಸ್ಕೋಬೇಕಂತಂದರೆ ಮತ್ತೆ ಸ್ವಲ್ಪ ಟೈಮ್ ಡಿಲೇ ಆಗುತ್ತೆ. ಸೊ ಹೀಗಾಗಿ ವಿದ್ಯಾರ್ಥಿಗಳಿಗೆ ನಾನು ಇದನ್ನು ಹೇಳೋಕ್ಕೆ ಬಯಸ್ತೇನೆ ಅಂತಂದರೆ, ಸೊ ಬಟ್ ಇದು ಇನ್ನೂ ಈ ಮಂತ್ ಯಾವುದೇ ಥರಂಥ ಒಂದು ಆಪ್ಷನ್ ಎಂಟ್ರಿ ಇರ್ಬೋದು, ಕೌನ್ಸ್ಲಿಂಗ್ ಪ್ರೊಸೆಸ್ ಆರಂಭವಾಗೋದು ತುಂಬ ಲೇಟ್ ಆಗುತ್ತೆ. ಮುಂದಿನ ತಿಂಗಳು 2ನೇ ವಾರದ ನಂತರ ಏನಾದರೂ ನಿಮಗೆ ಒಂದು ಗುಡ್ ನ್ಯೂಸ್ ಅಂತ ಸಿಗ್ಬೋದು. ಅಲ್ಲಿ ತನಕನೂ ಕೂಡ ನೀವು ಈಗ ಹೇಗೆ ಕಾಯ್ತಾ ಇದ್ದೀರಿ, ಸೊ ಅದೇ ರೀತಿಯಾಗಿ ನೀವು ವೇಟ್ ಮಾಡಬೇಕಾಗತ್ತೆ. ಯಾಕಂದರೆ ಈಗ ಯಾರು ಅಪ್ಲಿಕೇಶನ್ ಹಾಕಿದಾರೋ ಅಂಥ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇದೆ. ಅಂದರೆ ನಿಮ್ಮ ಒಂದು ಅಪ್ಲಿಕೇಶನನ್ನು ವೆರಿಫಿಕೇಷನ್ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ರಿಜೆಕ್ಟ್ ಅಂತ ಮಾಡಿ ನಿಮಗೆ ಎಡಿಟಿಂಗ್ ಮಾಡಲಿಕ್ಕೆ ಕೊಡ್ತಾ ಇದ್ದಾರೆ. ಅಪ್ರೂವ್ಡ್ ಅಂತ ಇದ್ದವರು ಸುಮ್ಮನೆ ವೇಟ್ ಮಾಡಬೇಕು ಅಷ್ಟೇ, ಬೇರೆ ಏನು ಮಾಡೋ ಹಾಗಿಲ್ಲ. ಹೌದಾ? ಆಮೇಲೆ ಇನ್ ಕೇಸ್ ಆಫ್ ಈ ಎಕ್ಸಾಮ್ 3 SSLC ಎಕ್ಸಾಮ್ 3 ವಿದ್ಯಾರ್ಥಿಗಳಿಗೆ ಏನಾದರೂ ಚಾನ್ಸಸ್ ಕೊಟ್ಟರೆ ಮತ್ತೆ ನಿಮಗೇನಾಗುತ್ತೆ ಅಂತಂದರೆ ಒಂದು 10 ದಿನ ಅಂತೂ ಮತ್ತೆ ತುಂಬ ಲೇಟ್ ಆಗುತ್ತೆ. ಅಂದರೆ ಮುಂದೆ ಹೋಗುತ್ತೆ ಯಾವುದು ಕೌನ್ಸ್ಲಿಂಗ್ ಪ್ರಕ್ರಿಯೆ. ಓಕೆ, ಮತ್ತೇನಾದರೂ ಅಪ್ಡೇಟ್ ಇದ್ದು ಅಂದರೂ ಕೂಡ ನಾನು ಟೆಲಿಗ್ರಾಮ್ದಲ್ಲಿ ನಿಮಗೆ ಶೇರ್ ಮಾಡಿರ್ತೇನೆ. ನೀವು ಕೂಡ ಟೆಲಿಗ್ರಾಮ್ ಲಿಂಕ್ ಜೊತೆಗೆ ಹೋಗಿ ಜಾಯ್ನ್ ಆಗಿ, ಜೊತೆಗೆ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ನಿಮ್ಮಲ್ಲಿ ಏನಾದರೂ ಡೌಟ್ಗಳಿದ್ದರೆ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿ ನೀವು ಮಾಹಿತಿಯನ್ನು ಶೇರ್ ಮಾಡ್ಬೋದು.